ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಇವತ್ತು ಬಿಸಿಲು ಬಂತು. ಇವತ್ತು ಶನಿವಾರ, ಹಾಗೆ ನಾನು ಡೈಲಿ ವ್ಲಾಗ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸ್ವಲ್ಪ ಕೆಲಸ ಎಲ್ಲ ಇರುವ ಕಾರಣ ಕಷ್ಟ ಆಗ್ತದೆ. ಮತ್ತು ಸಂಜೆ ಮಳೆ, ಹಾಗಿರುವಾಗ ಡೈಲಿ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಕೂಡ ಪ್ರಯತ್ನ ಮಾಡ್ತೇನೆ. ಹಾಗೆ ಮಳೆ ಬರ್ತಾ ಇತ್ತು ನಿನ್ನೆ ತನಕ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬಿಸಿಲು, ಮಧ್ಯಾಹ್ನ ಮೇಲೆ ಮಳೆ ಬರಲಿಕ್ಕೂ ಸಾಕು, ಹೇಳಲಿಕ್ಕಾಗೋದಿಲ್ಲ. ಹಾಗೆ ಇವತ್ತು ತೋಟಕ್ಕೆ ಹೋಗಬೇಕು. ಮತ್ತು ಎಷ್ಟು ದಿವಸ ಆಯಿತು ನಾನು ತೋಟಕ್ಕೆ ಹೋಗುವ ವ್ಲಾಗ್ ಮಾಡದೆ ಅಂತ ಹೇಳಿದರೆ. ಮಳೆಗಾಲದಲ್ಲಿ ತೋಟಕ್ಕೆ ಹೋಗಲಿಲ್ಲ ಆಯಿತಾ. ನಾನು ಒಂದೆರಡು ಸಲ ಮಳೆ ಬಿದ್ದ ನಂತರ ಸೊಳ್ಳೆಗಳೆಲ್ಲ ಜಾಸ್ತಿ ಅಂತ ತೋಟದ ಕಡೆಗೆ ಹೋಗಲೇ ಇಲ್ಲ. ಹಾಗೆ ಈಗ ಮಳೆ ಎಲ್ಲ ಬಂದು ಸ್ವಲ್ಪ ನೀರಾಗಿದಾ ಅಂತೇಳಿ ನೋಡುವ ಅಂತ ಅಪ್ಪನೊಟ್ಟಿಗೆ ತೋಟಕ್ಕೆ ಹೋಗುವ ಪ್ಲ್ಯಾನ್ ಮಾಡಿದ್ದೇನೆ. ಅಪ್ಪ ಪೇಟೆಗೆ ಹೋಗಿದ್ದಾರೆ. ಪೇಟೆಯಿಂದ ಮತ್ತೆ ಅಪ್ಪನೊಟ್ಟಿಗೆ ತೋಟಕ್ಕೆ ಹೋಗೋದು. ಹಾಗೆಯೇ ನಾಳೆ ಒಂದು ಸ್ಪೆಷಲ್ ಡೇ, ನನಗೆ ಸ್ಪೆಷಲ್ ಡೇ. ಯಾಕಂತ ಹೇಳಿದರೆ ನಾಳೆ ನನ್ನ ಹುಟ್ಟಿದ ದಿನ. ಜುಲೈ 5ನೇ ತಾರೀಕು ನನ್ನ ಹುಟ್ಟಿದ ದಿನ ಆಯಿತಾ. ಹಾಗೆ ನನಗೆ ತುಂಬ ಖುಷಿ. ನನ್ನ ಹುಟ್ಟಿದ ದಿನ ಅಂತ ಹೇಳಿದರೆ ನನಗೆ ತುಂಬ ಇಷ್ಟ. ಸಣ್ಣದಿರುವಾಗಲೇ ಹಾಗೆ ಎಂಥ ಗಿಫ್ಟ್ ಅಥವಾ ಸೆಲೆಬ್ರೇಷನ್ ಎಂತ ಇಲ್ಲ, ಆದರೂ ಕೂಡ ಎಲ್ಲ ನನಗೆ ವಿಶ್ ಮಾಡ್ತಾರೆ. ಹಾಗೆಲ್ಲ ಸಣ್ಣದಿರುವಾಗ ಅದೊಂದು ಮನಸ್ಥಿತಿ ಇರ್ತದಲ್ಲ, ಹಾಗೆ ಆ ಒಂದು ಬಾಲಿಶ ಮನಸ್ಥಿತಿ ನನಗೀಗ ಕೂಡ ಉಂಟು. ಎಂಥದೋ ಒಂದು ಖುಷಿ ನನ್ನ ಬರ್ತ್ಡೇ ಅಂತ ಹೇಳಿದರೆ. ಹಾಗೆ ಮತ್ತೊಂದು ಖುಷಿ ಅಂತ ಹೇಳಿದರೆ, ಬರ್ತ್ಡೇ ದಿವಸ ನಾನು ಮನೆಯಲ್ಲೇ ಇರ್ತೇನೆ. ನಾಳೆ ನಾನು ಮನೆಯಲ್ಲೇ ಇರ್ತೇನೆ ಅಂತ ಹೇಳೋದು ಮತ್ತೊಂದು ಖುಷಿ ನನಗೆ. ಹಾಗೆ ಮತ್ತೆ ಬೆಂಗಳೂರಿಗೆ ಹೋಗ್ತೇನೆ. ಬಟ್ ಬರ್ತ್ಡೇ ದಿನ ಒಂದು ಮನೆಯಲ್ಲೇ, ಎಂತ ಇಲ್ಲ, ಎಲ್ಲಿಗೂ ಹೋಗಲಿಕ್ಕಿಲ್ಲ, ಎಂಥ ಆಚರಣೆ ಎಂತ ಕೂಡ ಇಲ್ಲ. ಸುಮ್ಮನೆ ನನಗೆ ಎಲ್ಲಿ ನೆಮ್ಮದಿ ಸಿಗ್ತದೋ ಆ ಜಾಗದಲ್ಲಿ ನಾನಿರುವಂಥದ್ದು ಅಂತ ಅಷ್ಟೇ. ಹಾಗೆ ಆಗದಿಂದ ಬೀಟ್ರೂಟ್ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೇನೆ. ಅಮ್ಮ ಪದಾರ್ಥ ಅಂತ ಹೇಳಿದರೆ ಅಡುಗೆಗೆ ತರಕಾರಿ ಎಲ್ಲ ತುಂಡು ಮಾಡುವಾಗ ತಿನ್ನಲಿಕ್ಕೆ ಯೋಗ್ಯವಾದ, ಹಸಿಯಾಗಿ ತಿನ್ನಲಿಕ್ಕೆ ಯೋಗ್ಯವಾದ ತರಕಾರಿಗಳನ್ನೆಲ್ಲ ನನಗೆ ಯಾವಾಗಾದರೂ ಹೀಗೆ ಕೆಲಸ ಮಾಡ್ತಿರುವಾಗಲೂ ಬಂದು ಕೊಡುವ ಒಂದು ಕ್ರಮ ಉಂಟು. ಹಾಗೆ ಇವತ್ತು ಕೂಡ ಒಂದು ಬೀಟ್ರೂಟ್ ಕೊಟ್ಟರು. ನನಗೆ ತುಂಬ ಇಷ್ಟ ಹಸಿ ತರಕಾರಿಗಳನ್ನೆಲ್ಲ ತಿನ್ನಲಿಕ್ಕೆ. ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ, ನಾನು ಮತ್ತೆ ಅಪ್ಪ. ಛತ್ರಿ ತೆಕ್ಕೊಂಡಿದ್ದೇನೆ, ಮಳೆ ಬಂದರೆ ಅಂತ. ಈಗ ಬಿಸಿಲುಂಟು, ಹೇಳಲಿಕ್ಕಾಗೋದಿಲ್ಲ. ಮಳೆ ಸಡನ್ ಬರ್ತದೆ, ಇಡೀ ಕಾರ್ಮೋಡ ಎಲ್ಲ ಕವಿದು ಮತ್ತು ಜೋರು ಮಳೆ ಬರ್ತದೆ. ಹಾಗೆ ಸುಮ್ಮನೆ ಒದ್ದೆ ಆಗೋದು ಬೇಡ ಅಂತ ಛತ್ರಿ ತೆಕ್ಕೊಂಡಿದ್ದೇನೆ. ನೋಡುವ, ತುಂಬ ದಿವಸ ಆಯಿತು ನಾನು ಈ ದಾರಿಯಲ್ಲಿ ಬರದೆ. ಇಡೀ ಹಚ್ಚ ಹಸಿರು. ಅವತ್ತು ನಾನು ತೋಟಕ್ಕೆಲ್ಲ ಬರುವಾಗ ಇಷ್ಟು ಹಸಿರೆಲ್ಲ ಇರಲಿಲ್ಲ ನೋಡಿ, ಸುತ್ತಮುತ್ತ ಹಸಿರು. ಒಂದೆರಡು ಮಳೆ ಬಿದ್ದರೆ ಸಾಕು, ಮತ್ತೆ ನಮ್ಮ ಇಡೀ ಪ್ರದೇಶವೇ ಹಸಿರು. ನೋಡಿ, ನಮ್ಮ ಕೆರೆ ಫುಲ್ ನೀರಾಗಿದೆ ಈಗ. ಆಲ್ಮೋಸ್ಟ್ ಕಾಣ್ತಾ ಉಂಟಾ ನಿಮಗೆ? ವಾವ್, ಇಲ್ಲೆಲ್ಲ ಸ್ವಲ್ಪ ಇದೆ ಪೊದೆ ಎಲ್ಲ ಉಂಟು. ನಾವು ಬಲ್ಲೆ ಅಂತ ಹೇಳೋದಿದ್ದಕ್ಕೆ. ಹಾಗೆಲ್ಲ ಕ್ಲೀನ್ ಮಾಡಿದರೆ ಇನ್ನೂ ಕೂಡ ಚಂದ ಕಾಣ್ಬೋದು. ವಾವ್, ಸೂಪರ್ ಉಂಟು. ನಾನು ಅಲ್ಲಿ ಹೋಗಿ ತೋರಿಸ್ತೇನೆ ಆಯಿತಾ. ಅಲ್ಲಿ ಅಪ್ಪ ನಿಂತಿದ್ದಾರೆ, ಅಲ್ಲಿ ಹೋಗಿ ತೋರಿಸ್ತೇನೆ. ಇಲ್ಲಿ ತೆಂಗಿನ ಮರದಿಂದ ಎಲ್ಲ ಕಾಯಿ ನೇರವಾಗಿ ಈ ಕೆರೆಗೆ ಬೀಳುದಾಯ್ತಾ. ಹಾಗೆ ಒಳ್ಳೆ ಕಾಯಿ ಎಲ್ಲ ಉಂಟಾ ಅಂತ ನೋಡಿ ಅಪ್ಪ ಅದನ್ನು ಮೇಲೆ ಹಾಕ್ತಾರೆ ಈಗ. ವಾವ್, ಯಾವಾಗ ಒಂದು ಸ್ವಲ್ಪ ನೀರು ಬರ್ತಾ ಉಂಟು, ಜಲಪಾತದ ಹಾಗೆ. ಇಲ್ಲದಿದ್ದರೆ ತುಂಬ ನೀರು ಬರ್ತದೆ ಆಯಿತಾ. ಜೋರು ಮಳೆ ಎಲ್ಲ ಬರುವಾಗ ತೋರಿಸ್ತೇನೆ ಈಗ ಹೇಗೆ ಬರ್ತಾ ಉಂಟು ಅಂತ. ಈ ಜಾಗದಲ್ಲಿ ನಾನು ತುಂಬ ಹಿಂದೆ ಮಾವಿನ ಹಣ್ಣು ಹೆಕ್ಲಿಕ್ಕೆ ಬಂದಿದ್ದೆ. ಆಗ ಕೇವಲ ಕಲ್ಲುಗಳು ಮತ್ತು ತರಗೆಲೆಗಳು ಮಾತ್ರ ಇದ್ದದ್ದು. ಈಗ ತೋರಿಸ್ತೇನೆ ಹೇಗೆ ಉಂಟು. ಈಗ ಸ್ವಲ್ಪ ನೀರು, ತುಂಬ ಎಂತ ನೀರು ಬರ್ತಾ ಇಲ್ಲ. ಈಗ ನೋಡಿ
ಇದರ ಇಲ್ಲಿ ಹಿಂದೆ ಭಾಗದಲ್ಲಿ ಅಲ್ಲಿ ಕೆರೆ ಇರುವಂಥದ್ದು, ನಾನೀಗ ತೋರಿಸಿದೆಲ್ಲ ಅದೇ ಕೆರೆ ಇರುವಂಥದ್ದು. ಅಲ್ಲಿಂದ ಹೀಗೆ ನೀರು ಬರ್ತದೆ. ಇನ್ನೂ ಕೂಡ ಇಡೀ ಮಳೆ ಬಂದು ದಿನ ಪೂರ್ತಿ ಮಳೆ ಬರ್ತಾ ಇದ್ದು ನೀರಿನ ಹೊರತೆ ಎಲ್ಲ ಆಗ್ತದಲ್ಲ, ಆಗ ಇಡೀ ಜಲಪಾತದ ಹಾಗೆ ಇಲ್ಲಿ ನೀರು ಬರ್ತದೆ. ಸೂಪರ್ ಇರುತ್ತದೆ ಆಯಿತಾ. ನೋಡುವ ಮುಂದೆ ಮಳೆ ಬಂದರೆ ತೋರಿಸ್ತೇನೆ. ತುಂಬ 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 ಸಮಯದ ನಂತರ ನಾನು ತೋಟಕ್ಕೆ ಬರ್ತಾ ಇರುವಂಥದ್ದಂತ ನನಗೆ ಭಾಸ ಆಗ್ತಾ ಉಂಟು. ಇಲ್ಲೆಲ್ಲ ನೀರು ಹೋಗ್ತಾ ಇತ್ತು, ಆದರೆ ಈಗ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಓಕೆ, ಹಚ್ಚ ಹಸಿರಾಗಿದೆ ತೋಟ ಇನ್ನೂ ಕೂಡ ಜಾಸ್ತಿ. ಒಂದು ಕೊಕ್ಕೋ ಹಣ್ಣಾಗಿದೆ. ತಡಾಣ್, ಇನ್ನೊಂದು ಕೊಕ್ಕೋ ನೋಡಿ ಎಷ್ಟು ಹಳದಿ ಉಂಟಂತ. ವಾವ್, ಕೊಕ್ಕೋ ಹಣ್ಣು ಇಲ್ವಾ, ಮರದಿಂದ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ, ಒಳ್ಳೆ ಗಟ್ಟಿ. ವಾವ್, ಎಂತ ಕಲರ್ ನೋಡಿ ಅಂತೆ. ಶೇ, ನಾನಿದನ್ನು ತಿನ್ನುವುದೇ ಅಷ್ಟೇ, ದೂಸರಾ ಮಾತೇ ಇಲ್ಲ. ವಾವ್, ಕೊಕ್ಕೋ ತುಂಬ ಹಣ್ಣಾಗಿದೆ. ಈ ಗಿಡದಲ್ಲಿ ಕೂಡ ಒಂದು ಉಂಟು, ಈ ಗಿಡದಲ್ಲಿ 2 ಉಂಟು, ನನ್ನ ಹಿಂದೊಂದು ಗಿಡ ಉಂಟು. ಈಗ ಮಂಗಗಳಿಗೆ ಮತ್ತು ಕೆಂಜಳಿಲು ಮತ್ತು ಬೆರು ಅಂತ ಹೇಳಿಂಥ ಪ್ರಾಣಿಗಳಿಗೆಲ್ಲ ಹಲಸಿನ ಹಣ್ಣು ಉಂಟಲ್ಲ ಕಾಡಲ್ಲಿ ನಾಡಲ್ಲಿ ಎಲ್ಲ, ಹಾಗಾಗಿ ಕೊಕ್ಕೋ ಎಲ್ಲ ಅಂತ ಬೇಡ ಕಾಣ್ತದೆ ಅಲ್ಲ. ಇನ್ನು ಮಳೆಗಾಲದಲ್ಲಿ ಶೀತ ಆಗ್ತದಂತ ತಿನ್ನೋದು. ಮನುಷ್ಯರ ಹಾಗೆ ಯೋಚನೆ ಮಾಡ್ತದೆ ಏನೋ ಪ್ರಾಣಿ. ತಮಾಷೆಗೆ ಹೇಳಿದಾಯ್ತಾ ನಾನು. ಶೇ, ಒಳ್ಳೆ ಗಾಳಿ ಕೂಡ ಬರ್ತಾ ಉಂಟು. ನೋಡಿ, ಆಗ ಇದ್ದ ಬಿಸಿಲು ಈಗ ಇಲ್ಲ, ಸ್ವಲ್ಪ ಬಿಸಿಲೆಲ್ಲ ಹೋಗಿ ಸಣ್ಣಕ್ಕೆ ಮುಗಿಲು ಬಂತು. ನಾವು ಸಣ್ಣದಿರುವಾಗೆಲ್ಲ ಉಂಟಲ್ವಾ, ಹೀಗೆ ತೋಟಕ್ಕೆ ಬಂದಾಗ ಜೋರು ಮಳೆ ಎಲ್ಲ ಬಂದರೆ ಛತ್ರಿ ತರಲಿಲ್ಲ ಅಂತ ಹೇಳಿ, ಆದರೆ ನಮಗೆ ಆಗ ಅಪ್ಪ ಬಾಳೆ ಗಿಡದ ಎಲೆ ಉಂಟಲ್ಲ ಅದನ್ನು ತುಂಡು ಮಾಡಿ ಹೀಗೆ ಹಿಡಿಲಿಕ್ಕೆ ಕೊಡ್ತಾ ಇದ್ದರು. ನನಗೀಗ ಕೂಡ ನೆನಪುಂಟು ಹಾಗೆ. ಆದರೆ ಈಗ ನಮ್ಮ ತೋಟದಲ್ಲಿ ಒಂದೊಂದು ಬಾಳೆ ಗಿಡ ಇಲ್ಲ. ಬಾಳೆ ಗಿಡ ಇದ್ದರೆ, ಬಾಳೆ ಗಿಡ ನೆಟ್ಟು ಅದು ಸ್ವಲ್ಪ ದೊಡ್ಡ ಆಗುವಾಗಲೇ ಹಂದಿ ಅದನ್ನು ಧ್ವಂಸ ಮಾಡಿ ಬಿಡ್ತದೆ ಗಿಡವನ್ನೇ. ಒಂದು ವೇಳೆ ಹಂದಿಯ ಕಣ್ತಪ್ಪಿಸಿ ದೊಡ್ಡಾಗಿ ಅದರಲ್ಲಿ ಬಾಳೆಗೊನೆ ಬಿಟ್ಟಿತಂತ ಹೇಳಿ ಆದರೆ ಅದು ಮಂಗಗಳ ಪಾಲು. ಹಾಗಾಗಿ ತೋಟದಲ್ಲಿ ಬಾಳೆ ಗಿಡವೇ ಇಲ್ಲ ನಮ್ಮಲ್ಲಿ. ಮನೆಯ ಹತ್ರ ಆದರೆ ಉಂಟು, ಮನೆಯ ಹತ್ರ ಆದರೆ ಹಂದಿಗಳು ಮಂಗಗಳೆಲ್ಲ ಸ್ವಲ್ಪ ಹೆದರ್ತದೆ ಬರಲಿಕ್ಕೆ. ಯಾಕಂತ ಹೇಳಿದರೆ ಮನುಷ್ಯರು ವಾಸಿಸುವ ಜಾಗ, ಮನುಷ್ಯರು ಬರ್ಬೋದು ಅಂತ ಒಂದು ಸ್ವಲ್ಪ ಭಯ ಕೂತ್ಕೊಳ್ತದೆ. ಈ ತೋಟದಲ್ಲಿ ಎಲ್ಲ ಆದರೆ ಕತ್ತಲೆಗೆಲ್ಲ ಯಾರು ಕೂಡ ಬರುವುದಿಲ್ಲ, ಜನನಿಬಿಡ ಪ್ರದೇಶದ ಹಾಗಿರ್ತದಲ್ಲ, ಅವುಗಳಿಗೆ ಅವುಗಳದ್ದೇ ಸಾಮ್ರಾಜ್ಯ. ಮತ್ತು ಅವುಗಳಿಗೆ ಕೂಡ ತಿನ್ನಲಿಕ್ಕೆ ಆಗಬೇಕೆಂತ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಕೊಕ್ಕೋ ಉಂಟಾ ನೋಡಿ ಬರುವ, ಎಲ್ಲ ಗಿಡದಲ್ಲಿ ಇದ್ದರೆ ತಕೊಂಡು ಹೋಗುವ. ನಮ್ಮಲ್ಲಿ ಹೇಗೂ ಮಾರುಕಟ್ಟೆಯಲ್ಲಿ ಕೊಕ್ಕೋ ಖರೀದಿ ಮಾಡ್ತಾರಲ್ವಾ. ಈ ಒಂದು ಎಲ್ಲ ಗಿಡದಲ್ಲಿ ಕಪ್ಪಾಗಿದೆ ಒಂಥರ. ತೋರಿಸ್ತೇನೆ ಹೇಗೆ ಅಂತ. ಇಲ್ಲಿ ಕಾಣ್ತಾ ಉಂಟಾ, ಒಂದು ರೋಗದ ಟೈಪ್ ಆಗಿದೆ. ಸ್ವಲ್ಪ ಮೇಲೆ ಉಂಟಾ ಅಂತ ನೋಡಿ ಬರ್ತೇನೆ. ಅಪ್ಪ ಹೇಗೂ ಹುಲ್ಲು ಮಾಡ್ತಾ ಇದ್ದಾರೆ, ನನಗೆ ಮತ್ತೆ ಇಲ್ಲಿ ಬೇರೆ ಅಂತ ಕೆಲಸ ಉಂಟು. ಅಪ್ಪ ಹುಲ್ಲು ಮಾಡುವ ತನಕ ಎಲ್ಲ ಕಡೆ ಹೋಗಿ ನೋಡಿ ಬರುವ. ಲಿಂಬೆ ಹುಳಿ ಗಿಡ, ಲಿಂಬೆ ಹುಳಿ ಕಾಯಿ ಉಂಟು, ತೋರಿಸ್ತೇನೆ. ಇಲ್ಲಿ ಒಂದು ಕಾಯಿ ಉಂಟು, ಇಲ್ಲಿ ಉಂಟು, ಹಾಗೆ ಅಲ್ಲಲ್ಲಿ ಒಂದು 3-4 ಉಂಟು. ಕೊಕ್ಕೋ ಎಲ್ಲ ಖಾಲಿ ಆಗಿದೆ ಕಾಣಿಸಿದೆ. ವಾವ್, ಎಂತ ನನ್ನ ಸುತ್ತಮುತ್ತ ಚಿಟ್ಟೆ ಹಾರ್ತಾ ಉಂಟು. ಕ್ಯೂಟ್. ಇಲ್ಲೆಲ್ಲ ಕೊಕ್ಕೋ ಇಲ್ಲ.
ನಮ್ಮ ಕೆರೆಯಿಂದ ಬಂದ ನೀರು ಇಲ್ಲೇ ಗೊಣ 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 ಅಂತ ಕೇಳ್ತದೆ. ಬಾವಿಯ ಹಾಗೆ ಜಾಗ ಆಗಿ ಹಿಂಗಿ ಹೋಗ್ತಾ ಉಂಟ ಗೊತ್ತಿಲ್ಲ. ಬಲ್ಲೆ ಬಲ್ಲೆ ಹಾಗೆ ಉಂಟು. ಸುಮ್ಮನೆ ಹೋಗುದಿಲ್ಲ ನಾನು ಅಲ್ಲಿಗೆ. ನನಗೆ ಕೊಕ್ಕೋ ಕೊಯ್ಯುವಾಗ ಮಲ್ಲಿಯನ್ನು ನೆನಪಾಯಿತು. ಎಂತಕ್ಕೆ ಅಂತ ಹೇಳಿದರೆ, ಮೊನ್ನೆ ಒಂದು ಆಟ ಆಡಿದ್ದೆವಲ್ಲ ನಾವು, ಒಂದು ಹಣ್ಣನ್ನು ಗೆಸ್ ಮಾಡೋದು. ಆ ಆಟದಲ್ಲಿ ನಾನು ಗೆಸ್ ಮಾಡಿದ್ದಂತಹ ಹಣ್ಣು ಕೊಕ್ಕೋ ಅಲ್ವಾ, ಅದು ನೆನಪಾಯಿತು ನನಗೆ. ಅಲ್ಲೊಂದು ಕೆಂಪು ಮರದ್ದು, ಅಂದರೆ ಕೆಂಪು ಕೊಕ್ಕೋ ಒಂದು ಮರ ಉಂಟು, ಅದನ್ನು ನೋಡಿದಾಗ ನೆನಪಾಯಿತು. ಒಂದ್ಸಲ ಮಳೆ ಹನೀತಾಯ್ತಾ ಪಟಪಟ ಅಂತ, ಮತ್ತೆ ಹೋಯ್ತು. ಈಗ ಬಿಸಿಲು ಬಂತು ವಾಪಸ್. ಇಲ್ಲಿ ನೋಡಿ ಅಂತೆ ಹಂದಿ ಕಾಯಿ ಸುಲಿದದ್ದು ಎಷ್ಟು ಚಂದ ಸುಲಿದಿದೆ ಅಂತ ಹೇಳಿದರೆ, ನಾವು ಮನುಷ್ಯರಿಗೆ ಯಾವುದೇ ಸಾಧನೆ ಇಲ್ಲದೆ ಈ ರೀತಿ ನಮಗೆ ಸುಲಿಲಿಕ್ಕೆ ಸಾಧ್ಯವೇ ಇಲ್ವಾ ಅಂತ. ನೋಡಿ ಅಂತೆ. ಒಳ್ಳೆದುಂಟು ಕಾಯಿ, ತೆಂಗಿನಕಾಯಿ ಎಂತ ಹಾಳಾಗಲಿಲ್ಲ. ಈಗ ನೋಡಿದ್ರಿ ಅಲ್ಲ ನೀವು, ತೆಂಗಿನಕಾಯಿ ಅದು ನಿಜವಾಗ್ಲೂ ಒಳ್ಳೆ ತೆಂಗಿನಕಾಯಿ. ಅಪ್ಪ ಅದನ್ನು ಈಗ ನೋಡಿ ಹೇಳಿದ್ರು ಒಳ್ಳೆ ತೆಂಗಿನಕಾಯಿ. ಆದರೆ ನಾವು ಅದನ್ನು ಸ್ವಂತ ಬಳಕೆಗೆಲ್ಲ ತೆಕ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಅಂದರೆ ಹಂದಿ ಸುಲಿದ ಕಾಯಿಯನ್ನು ಹಂದಿಗೆ ಬಿಡಬೇಕಂತೆ ತಿನ್ನಲಿಕ್ಕೆ. ಹಾಗೆ ಅದಕ್ಕೋಸ್ಕರ ಅಪ್ಪ ಅದನ್ನು ಒಡೆದಲ್ಲಿಟ್ಟದ್ದು. ಅಷ್ಟೆಲ್ಲ ಕಷ್ಟಪಟ್ಟು ಹೊರಗಿನ ಸಿಪ್ಪೆಯನ್ನೆಲ್ಲ ಸುಲಿದ ಹಂದಿಗೆ ಅದರ ಚಿಪ್ಪಿ ಅಥವಾ ಗೆರಟೆ ಉಂಟಲ್ಲ, ಅದರ ಭಾಗಕ್ಕೆ ತಲುಪುವಾಗ ಅದನ್ನು ತುಂಡು ಮಾಡಲಿಕ್ಕೆ ಆಗಲಿಲ್ಲ ಗಟ್ಟಿಗೆ. ಈಗ ಬೇಸಿಗೆ ಕಾಲದಲ್ಲಿ ಅಂತೆಲ್ಲ ಹೇಳಿದರೆ ನಮ್ಮ ನೆಲ ಹೇಗೆ ಗಟ್ಟಿ ಇರ್ತದೆ, ಅಂದರೆ ಮಳೆ ಬಿದ್ದು ಮೆತ್ತನೆ ಆಗೋದಿಲ್ಲ ನೆಲ. ಮಳೆಗಾಲದಲ್ಲಿ ಎಲ್ಲ ನೆಲ ಮೆತ್ತನೆ ಇರೋದ್ರಿಂದ ಒಡಿಲಿಕ್ಕೆ ಹಂದಿಗೆ ಕಷ್ಟ ಆಗ್ತದೆ. ಹಾಗಾಗಿ ಅದನ್ನು ಹಾಗೆ ಬಿಟ್ಟು ಹೋದದ್ದು ಹಂದಿ. ಇಲ್ಲದಿದ್ದರೆ ಅಷ್ಟು ಒಳ್ಳೆ ತೆಂಗಿನಕಾಯಿಯನ್ನು ಹಂದಿ ಬಿಟ್ಟು ಹೋಗ್ತದೆ. ಪಾಪ ಅಷ್ಟೆಲ್ಲ ಕಷ್ಟಪಟ್ಟದು ಸುಲಿದು ಕೊನೆಗೆ ಸಿಗಲೇ ಇಲ್ಲ ಅಂತ ಹೇಳುವಾಗ ಅದಕ್ಕೆ ಎಷ್ಟು ನಿರಾಶೆ ಆಗಿರ್ಬೋದಲ್ವ. ಹಾಗೆ ಅದಕ್ಕೆ ಅಪ್ಪ ಅದನ್ನು ತುಂಡು ಮಾಡಿ ಅದಕ್ಕೆ ಬಿಟ್ಟದ್ದು. ಗೊತ್ತಿಲ್ಲ ಅದು ಬಂದು ತಿಂತದ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಒಂದು ಹಾಗೆ ನಂಬಿಕೆ ಉಂಟಂತೆ. ಅಪ್ಪ ಹೇಳಿದರು ಹಂದಿಯೇ ತಿನ್ನಲಿ ಅದಕ್ಕೆ ಬಿಡುವ ಅಂತ ಹೇಳಿ. ಈಗ ಅಲ್ಲಿ ಹಾಗೆ ಒಡೆದು ಚೂರು ಚೂರು ಮಾಡಿ ಹಾಕಿದಪ್ಪ. ನಿಮಗೆ ಈ ಒಂದು ಇದು ಗೊತ್ತಿತ್ತ ಅಂತ ಹೇಳಿ ಆಯಿತಾ, ನಂಬಿಕೆ. ನಿಮ್ಮ ಕಡೆ ಎಲ್ಲ ಹೀಗೆ ನಂಬ್ತೀರಾ ಅಥವಾ ಇಂತಹ ನಂಬಿಕೆಗಳನ್ನೆಲ್ಲ ನಾನು ಕೂಡ ಪ್ರೋತ್ಸಾಹಿಸ್ತೇನೆ. ಯಾಕಂತ ಹೇಳಿದರೆ ಇದೊಂದು ಮೂಢನಂಬಿಕೆ ಆಗಿರಲಿ, ಆದರೆ ಅದರಿಂದ ಪ್ರಾಣಿಗಳಿಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಆದರೆ ಆ ನಂಬಿಕೆಗಳನ್ನೆಲ್ಲ ಪಾಲಿಸಿಕೊಂಡು ಹೋಗೋದ್ರಲ್ಲಿ ತಪ್ಪೇ ಇಲ್ಲ. ಹಾಗಾಗಿ ಈ ಒಂದು ನಂಬಿಕೆಗೆ ನನ್ನ ಸಹಕಾರ ಉಂಟು. ಖುಷಿಯಾಯಿತು ನನಗೆ. ಹಾಗೆ ಇಲ್ಲಿ ಒಂದು ಕೊಕ್ಕೋ ಮರ ಉಂಟಾಯ್ತಾ, ಇದು ಸ್ವಲ್ಪ ಪೊದೆಯ ಹಾಗೆ ಗುಡ್ಡದ ಹಾಗೆಲ್ಲ ಉಂಟು. ಹಾಗೆ ಅಪ್ಪ ಅಲ್ಲಿಗೆ ಹೋಗಿ ನೋಡಿ ಅಂತ ಹೇಳಿದೆ. ಹಾಗೆ ಅಪ್ಪ ಹೋಗ್ತಾರೆ ಈಗ, ಇದ್ರೆ ಸಿಗ್ತದೆ. ಮುಳ್ಳೆಲ್ಲ ಉಂಟಲ್ಲಿ ಹೋಗ್ಲಿಕ್ಕೆ ನೋಡಿ. ನೋಡಿ ಹೇಗೆ ಆಗಿದೆ ಅಂತ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಾಳೆ ನನ್ನ ಹುಟ್ಟಿದ ದಿನದ ವ್ಲಾಗ್ ಬರ್ತದೆ. ಹೇಗೆಲ್ಲ ಇರ್ತದೆ ಅಂತ ಹೇಳೋದನ್ನು ನಾಳೆ ನಾನು ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತೇನೆ, ಆಯಿತಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.